ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸ್ಪೆಷಲ್ ಆದ ರುಚಿಕರವಾದ ಎಗ್ ಬುರ್ಜಿ ಮಾಡೋಣ. ಬನ್ನಿ, ಸ್ಪೆಷಲ್ ಆದ ಎಗ್ ಬುರ್ಜಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಈ ರೀತಿ ಮಾಡಿಕೊಡಿ, ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ, ದೊಡ್ಡವ್ರಿಗೂ ಸಹ ಇಷ್ಟಪಟ್ಟು ತಿಂತಾರೆ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬರ್ ಮಾಡಿ ನೋಡಿ. ಬುರ್ಜಿ ಮಾಡೋದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಒಂದೇ ಒಂದು ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಈರುಳ್ಳಿನೂ ಸಹ ಒಂದು 4 ದೊಡ್ಡ ಸೈಜಿಂದ 4 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಇರಲಿ, ಜಾಸ್ತಿ ಏನು ಬೇಕಾಗಿಲ್ಲ. ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ಈಗ ಕಟ್ ಮಾಡ್ಕೊಂಡಿರೋಂಥ ಕರಿಬೇವು, ಹಸಿಮೆಣಸಿನ್ಕಾಯಿ ಎಲ್ಲವನ್ನು ಚೆನ್ನಾಗಿ ಸೇರಿಸ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ, ಈ ಕರಿಬೇವು ಹಸಿಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಟೊಮಾಟೊ ಸೇರಿಸ್ಕೊಳ್ಳಿ. ಫಸ್ಟು ನಾನು ಹೇಳೋ ರೀತಿಯೇ ಈ ರೀತಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರ್ತದೆ. ರುಚಿಯಂತೂ ಸ್ಪೆಷಲ್ ಆಗಿರ್ತದೆ ನೋಡಿ. ಟೊಮಾಟೊ ಫಸ್ಟು ಸೇರಿಸಾದ್ಮೇಲೆ ತದನಂತರ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಳ್ಳಿ. ಈ ಟೊಮಾಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ತದನಂತರ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊಳ್ಳಿ. ಯಾಕೆ ಟೊಮಾಟೊನ ಒಗ್ಗರಣೆಯಲ್ಲಿ ಫಸ್ಟು ಸೇರಿಸ್ಕೊಂಡ್ವಿ ಅಂದರೆ ರುಚಿಯಾಗಿ ಬರ್ತದೆ. ಆ ಟೊಮೊಟೊ ಫ್ಲೇವರು ಚೆನ್ನಾಗಿ ಬಾಯಿಗೆ ಸಿಗ್ತದಲ್ವ, ಆವಾಗ ಟೇಸ್ಟಿಯಾಗಿರ್ತದೆ, ಡಿಫ್ರೆಂಟಾಗಿರ್ತದೆ ತಿನ್ನೋದಕ್ಕೆ. ಅದಕ್ಕೋಸ್ಕರ ನೋಡಿ. ಇವಾಗ ಸ್ವಲ್ಪ ಅರಶಿನ ಪುಡಿ ಸೇರಿಸ್ಕೊಳ್ಳಿ, ಒಂದು 1/4 ಟೀ ಸ್ಪೂನಷ್ಟು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಈ ರೀತಿ ಕೈಯಲ್ಲೇ ಸೇರಿಸ್ಕೊಳ್ತೀವಿ ನಾವು. ನಿಮಗೆ ಬೇಕಂದರೆ ಸ್ಪೂನಲ್ಲೇ ಹಾಕ್ಕೊಳ್ಳಿ. ಸ್ವಲ್ಪ ಪೆಪ್ಪರ್ ಪೌಡ್ರು, 1 ಸ್ಪೂನಷ್ಟು ಪೆಪ್ಪರ್ ಪೌಡ್ರು, 2ರಿಂದ 3 ಮೆಣಸಿನ್ಕಾಯಿನ ಉದ್ದುದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಪೆಪ್ಪರ್ ಪೌಡ್ರು, ಸ್ವಲ್ಪ ಗರಂ ಮಸಾಲ, ಚಿಟಿಕೆಯಷ್ಟು ಗರಂ ಮಸಾಲ ಸೇರಿಸ್ಕೊಳ್ಳಿ. ಇಲ್ಲಾಂದರೆ ಮೊಟ್ಟೆ ಹಾಕ್ತೀವಲ್ವ, ಸ್ಮೆಲ್ ಬರ್ತದೆ. ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಗರಂ ಮಸಾಲ ಎಲ್ಲ ಸೇರಿಸ್ಕೊಂಡ್ರೆ ಟೇಸ್ಟಿಯಾಗಿ ಬರ್ತದೆ. ಅದಕ್ಕೋಸ್ಕರ ನೋಡಿ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಈಗ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿನೂ ಸಹ ಸೇರಿಸ್ಕೊಂಬಿಡಿ. ನೀವು ತಿಳ್ಕೊತೀರ ಎಲ್ಲ ಅಡುಗೆಗೂ ಒಗ್ಗರಣೆಗೆ ಕೊತ್ತಂಬರಿನ ಸೇರಿಸ್ಕೊತೀನಿ ಅಂತ, ಆಗಲೇ ಟೇಸ್ಟಿಯಾಗಿ ಬರೋದು. ಈ ಕೊತ್ತಂಬರಿಯಿಂದನೇ ರುಚಿ ಜಾಸ್ತಿ ಬರೋದು. ರುಚಿಗಳ ರಾಜ ಕೊತ್ತಂಬರಿ ಸೊಪ್ಪು. ಅದಕ್ಕೆ ಒಗ್ಗರಣೆಯಲ್ಲೇ ಸೇರಿಸ್ಕೊಳ್ಳಿ, ಆಗ ರುಚಿಯಂತೂ ಸೂಪರಾಗಿ ಬರ್ತದೆ ನೋಡಿ. ಸ್ವಲ್ಪ ನೀರನ್ನ ಸೇರಿಸ್ಕೊಬೇಕು. ನೀವೆಲ್ಲ ತಿಳ್ಕೊತೀರಾ ಎಗ್ ಬುರ್ಜಿ ಮಾಡೋದಕ್ಕೆ ನೀರನ್ನ ಸೇರಿಸ್ಕೊಳೋದಿಲ್ವಲ್ಲ ಅಂತ. ನಾನು ಹೇಳಿಲ್ವ ಇಲ್ಲಿ ಸ್ಪೆಷಲ್ ಆದ ಎಗ್ ಬುರ್ಜಿ ಅಂತ, ಅದಕ್ಕೋಸ್ಕರ ನೀರನ್ನ ಸೇರಿಸ್ಕೊಡಿ. ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿರ್ತೀವಲ್ವ, ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ರೆ ಈ ಮೊಟ್ಟೆ ಬೇಯೋಕ್ಕೂ ಚೆನ್ನಾಗಿರ್ತದೆ, ಉದುರುದುರಾಗಿರ್ತದೆ ಬುರ್ಜಿನೂ. ಅದಕ್ಕೋಸ್ಕರನೇ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಒಂದೊಂದೇ ಮೊಟ್ಟೆನ ಈ ರೀತಿಯಾಗಿ ಒಡೆದು ಸೇರಿಸ್ಕೊಳ್ಳಿ. ಆ ಯೆಲ್ಲೋ ಕಲರು ಸಹ ಹೊಡೆದ್ಬಿಡ್ಬೇಕು. ಆವಾಗಲೇ ಚೆನ್ನಾಗಿ ತಿರುಗಿಸ್ಕೊಡಿ, ಆಗ ಚೆನ್ನಾಗಿ ಟೇಸ್ಟಿಯಾಗಿ ಬರ್ತದೆ.
ನೀರನ್ನ ಯಾಕೆ ಸೇರಿಸಿದೆ ಅಂದರೆ ನೋಡಿ, ಇವಾಗ ಈ ಒಂದೊಂದೇ ಮೊಟ್ಟೆ ಈ ಥರ ಒಡೆದಾಕ್ತಾ ಇರ್ತೀವಿ, ಆಗ ತಳ ಹಿಡಿಯೋ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾವು ಮಾಡ್ತಾಯಿದ್ರೆ ಯಾವುದೇ ಕಾರಣಕ್ಕೂ ತಳ ಹಿಡಿಯೋದಿಲ್ಲ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಬರ್ತದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ನೋಡಿ, ಎಲ್ಲ ಮೊಟ್ಟೆನೂ ಈ ರೀತಿಯಾಗಿ ಸೇರಿಸ್ಕೊಳ್ಳಿ. ಒಂದು ಸಲ ಈ ರೀತಿ ಮಾಡ್ಕೊಂಡು ತಿನ್ನಿ, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟೊಂದು ಟೇಸ್ಟಿಯಾಗಿರ್ತದೆ. ನೀರು ಹಾಕಲಿಲ್ಲ ಅಂದರೆ ಈ ಬುರ್ಜಿ ಏನಾಗುತ್ತೆ ಗೊತ್ತಾ, ಗಟ್ಟಿಯಾಗಿ ಹೋಗುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಈ ರೀತಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ಒಂದು ಸಲ ನೀವು ಮಾಡ್ಕೊಂಡು ತಿನ್ನಿ, ಈ ರೀತಿ ನೀವು ಹೇಳ್ತೀರಾ ಚೆನ್ನಾಗಿತ್ತು ಅಂತ. ಅದಕ್ಕೋಸ್ಕರ ಈ ರೀತಿ ಮೊಟ್ಟೆ ಎಲ್ಲ ಸೇರಿಸ್ಕೊಳ್ಳಿ. ನಾನಿಲ್ಲಿ 6 ಮೊಟ್ಟೆನ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಮೊಟ್ಟೆನ ಅಷ್ಟು ಮೊಟ್ಟೆ ಸೇರಿಸ್ಕೊಬೋದು. ಈಗ ಮಿಕ್ಸ್ ಮಾಡಿಕೊಡಿ. ನೋಡಿ, ಇವಾಗ ತಳ ಹಿಡಿಯೋದಿಲ್ಲ, ಎಲ್ಲೂ ತಳ ಹಿಡಿಯೋದಿಲ್ಲ. ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬಿಟ್ರೆ ಎಲ್ಲೂ ತಳ ಹಿಡಿಯೋದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಈ ರೀತಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು 5 ನಿಮಿಷ ಕಾಲ ಈ ರೀತಿಯೇ ಬೇಯಿಸ್ಬಿಡಿ. ತಟ್ಟೆನೆಲ್ಲ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ, ಆ ಮೊಟ್ಟೆ ವಾಸನೆ ಹೋಗುತ್ತೆ. ಅದಕ್ಕೋಸ್ಕರ ಪ್ಲೇಟ್ನ ಕ್ಲೋಸ್ ಮಾಡಬಾರ್ದು. ಈ ಬುರ್ಜಿ ಮಾಡಬೇಕಂದ್ರೆ ಪ್ಲೇಟ್ನೆಲ್ಲ ಕ್ಲೋಸ್ ಮಾಡಬಾರ್ದು. ಬೇಕಂದರೆ ಒಂದು ಸ್ಪೂನು ತುಪ್ಪ ಸೇರಿಸ್ಕೊಡಿ. ನೋಡಿ, ಇವಾಗ ಮೊಟ್ಟೆನೂ ಸಹ ಬೆಂದಾಗಿದೆ. ಆ ನೀರಿನ ಅಂಶನೆಲ್ಲ ಹೋಗಿದೆ ನೋಡಿ, ಈ ರೀತಿಯಾಗಿ. ಈ ರೀತಿ ಚೆನ್ನಾಗಿ ಮಿಕ್ಸು ಸಹ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿ ರೆಡಿಯಾಗಿದೆ ನೋಡಿ, ಉದುರುದ್ರಾಗಿದೆ. ಬಿಸಿ ಬಿಸಿಯಾದ ಸ್ಪೆಷಲ್ ಆದ ಎಗ್ ಬುರ್ಜಿ ರೆಡಿಯಾಗಿದೆ. ಸ್ವಲ್ಪ ಸಣ್ಣ ಉರಿ ಮಾಡಿಬಿಡಿ, ಆಗ ಕರೆಕ್ಟಾಗಿ ಬೇಯುತ್ತೆ. ಟೊಮೊಟೊ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಒಗ್ಗರಣೆಲಿ ಫಸ್ಟ್ ಹಾಕಿದ್ವಲ್ಲ, ಆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಾಗಿದೆ, ಆಗ ಗೊತ್ತಾಗೋದಿಲ್ಲ ಟೊಮೊಟೊ ಹಾಕಿದ್ದೀವಂತ. ಈ ಸಣ್ಣ ಮಕ್ಳಿಗೂ ತಿನ್ನೋದಿಲ್ಲ, ಟೊಮೊಟೊ ಹಾಕ್ಬಿಟ್ಟಿದೀಯಾ ಅಂತಾರೆ. ಈ ರೀತಿ ಒಗ್ಗರಣೆಲಿ ಫಸ್ಟ್ ಹಾಕೊಂಡ್ಬಿಟ್ರೆ ಆಗ ಟೊಮೊಟೊ ಹಾಕಿದ್ದೀವಂತಲೇ ಗೊತ್ತಾಗಲ್ಲ ಅವ್ರಿಗೆ, ಮಕ್ಕಳಿಗೆ. ನೋಡಿ, ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕೋಣ. ಬಿಸಿ ಬಿಸಿಯಾದ ಸ್ಪೆಷಲ್ ಆದ ಎಗ್ ಬುರ್ಜಿ ರೆಡಿಯಾಗಿದೆ. ಇದು ಚಪಾತಿಗೆ, ಅನ್ನಕ್ಕೆಲ್ಲ ನೆಂಚ್ಕೊಂಡು ತಿನ್ನೋಕ್ಕೆ ಸೂಪರಾಗಿರ್ತದೆ. ಚಪಾತಿಗಂತೂ ಸೂಪರಾಗಿರ್ತದೆ. ಒಂದೇ ಥರದ್ದು
ಬುರ್ಜಿ ಮಾಡಿಕೊಂಡು ಬೇಜಾರಾಗಿರ್ತದೆ. ಈ ರೀತಿ ಸ್ಪೆಷಲ್ ಆದ ಎಗ್ ಬುರ್ಜಿ ಮಾಡ್ಕೊಳ್ಳಿ. ನೋಡಿ, ಸ್ಪೆಷಲ್ ಆದ ಎಗ್ ಬುರ್ಜಿ ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.